ಈ ಟೈಟಲ್ ಬಂದಾಗ ಭಾಗ 2 ಯಾಕೆ? ಭಾಗ 2ಕ್ಕೂ ಭಾಗ 1ಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಶ್ರೀನಗರ ಕಿಟ್ಟಿಯವರೇ ಯಾಕೆ ಬೇಕಿತ್ತು, ರಚಿತ್ ಅವರೇ ಯಾಕೆ ಬೇಕಿತ್ತು? ಸೊ ಈ ಥರದ ಹಲವಾರು ಪ್ರಶ್ನೆಗಳಿದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಕೊಡ್ತಾ ಒಂದೊಂದು ಹಾಡನ್ನು ನೋಡ್ತಾ ನೋಡ್ತಾ ಹೋಗೋಣ. ಐ ವೆಲ್ಕಮ್ ಯು. ಯು ಹ್ಯಾವ್ ಮೈಕ್ ಇಟ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು. ಈಗ ಭಾಗ 1ಕ್ಕೂ ಭಾಗ 2ಕ್ಕೂ ಒಂದು ಸಣ್ಣ ಮಾತು ಹೇಳ್ಬಿಡೋಣ. ಎಲ್ರಿಗೂ ನಮಸ್ಕಾರ. ಸಿನಿಮಾ ರಿಲೀಸ್ಗೆ ಇನ್ನು 3 ದಿನ ಇದೆ. ಹಾಗೆ 3 ಫ್ಲೋರ್ ಹತ್ಕೊಂಡು ಹೋಗಿ ನೋಡ್ಬಿಡಿ ಅಂತ ಕೇಳ್ತೀನಿ. ಕೆಳಗಡೆ ಇದ್ದೀವಿ ನಾವು. ಭಾಗ 1 ಫೆಬ್ರವರಿ 14 ಇದ್ದಂಗೆ ವ್ಯಾಲೆಂಟೈನ್ಸ್ ಡೇ. ಭಾಗ 2 ನವೆಂಬರ್ 14 ಇದ್ದಂಗೆ ಮಕ್ಕಳ ದಿನಾಚರಣೆ. ಅಷ್ಟೇ ಕೆಲಸ. ಇಲ್ಲಿ ಬಂದಾಗ ಗಮನಿಸ್ತಾ ಇದ್ದೆ, ಇಲ್ಲಿ 3 ಜನ ಇದ್ದಾರೆ. ಯಾರು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ. ಈ ಸಿನಿಮಾಗೊಂದು ದೊಡ್ಡ ಆಶೀರ್ವಾದ. ಛಲವಾದಿ ಕುಮಾರ್ ಅವರ ಹೆಸರು ಬಂದಾಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ. ನಾಗಶೇಖರ್ ಅವ್ರ ಹೆಸರು ಬಂದಾಗೆಲ್ಲ ಶಂಕರ್ ನಾಗ್ ಅವ್ರು ಬರ್ತಾರೆ. ಮಹಾನದಿ ಬಂದಾಗೆಲ್ಲ ಕಿಟ್ಟಪ್ಪನ ಬ್ಯಾನರ್ ಬಂದಾಗೆಲ್ಲ ರವಿ ಬೆಳಗೆರೆ ಅವ್ರು ಬರ್ತಾರೆ. ಇವರು 3 ಜನ ಇದ್ದ ಮೇಲೆ 3 ದಿನಕ್ಕೆ ಸಿನಿಮಾ ಸೋಲುತ್ತಾ ಗೆಲ್ಲುತ್ತಾ ನೀವು ಡಿಸೈಡ್ ಮಾಡ್ಕೊಳ್ಳಿ. ಭಾಗ ಮುಂದುವರಿಸೋಣ ಅಂತ ಮಾತಾಡ್ತಾರೆ. ಥ್ಯಾಂಕ್ ಯು. ಇಲ್ಲ, ಈ ವೇದಿಕೆಯಲ್ಲಿ ನಾವು ಸ್ಮರಿಸಬೇಕಾಗಿರೋದು, ನಾವು ಚಿಕ್ಕಂದಿನಿಂದ ನಾವು ನೋಡ್ತಾ ನೋಡ್ತಾ ಬೆಳೆದಿದ್ದು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನು, ನಮ್ಮ ಅಪ್ಪಾಜಿಯವರಿಗೆ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ನನಗೆ ಗುರುವಾಗಿ ಶಂಕರ್ ನಾಗ್ ಅಂದರೆ ಆಲ್ಮೋಸ್ಟ್ ನಾಗಶೇಖರ್ ಅವ್ರ ಹೆಸರನ್ನ ಶೇಖರ್ ನಾಗ್ ಅಂತ ತುಂಬ ಜನ ಚೇಂಜ್ ಮಾಡಿದರು. ನನ್ನ ಗುರು ಶಂಕರ್ ನಾಗ್ ಅವರು, ಹಾಗೆ ನನ್ನ ಸ್ನೇಹಿತ ನಾರೇಂದ್ರ ಅವ್ರನ್ನ ನೆನೆಸ್ಕೊತ ಅವರಿಗೆ ಈ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದ ಕಾರ್ಯಕ್ರಮ ಶುರು ಮಾಡೋಣ. ಎಸ್, ಲೆಟ್ಸ್ ಟೇಕ್ ಎ ಬ್ಯೂಟಿಫುಲ್ ರೈಡ್ ಫಾರ್ ಎ ಸಾಂಗ್. ಯಾ, ಬ್ಯೂಟಿ. ಈ ಸಿನಿಮಾ ವಾಯ್ಲೆನ್ಸಿನ ಸಿನಿಮಾ ಅಲ್ಲ. ಈ ಸಿನಿಮಾ ವಾಯ್ಲಿನ್ ಅಂತ ಸಿನಿಮಾ. ಈ ಸಿನಿಮಾದಲ್ಲಿ ನಗ್ನತೆ ಇಲ್ಲ. ಈ ಸಿನಿಮಾದಲ್ಲಿ ಯಾರು ಬಟ್ಟೆ ಬಿಚ್ಚಲ್ಲ. ಈ ಸಿನಿಮಾದಲ್ಲಿ ನಗ್ನ ಸತ್ಯಗಳು ಮಾತ್ರ ಇದ್ದಾವೆ. ಈ ಸಿನಿಮಾದಲ್ಲಿ ಅಹಿಂಸೆ ಇಲ್ಲ. ಯಾರನ್ಯಾರು ಹಿಂಸೆ ಮಾಡಲ್ಲ. ಎಲ್ರಿಗೆಲ್ಲರೂ ತ್ಯಾಗ ಮಾಡ್ತಾರೆ. ಈ ಸಿನಿಮಾದಲ್ಲಿ ಯಾರನ್ಯಾರು ದ್ವೇಷ ಮಾಡಲ್ಲ. ಎಲ್ಲರೂ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಈ ಸಿನಿಮಾದಲ್ಲಿ ಯಾವ ಪಾತ್ರಕ್ಕೂ ನಾಯಕ ನಟದಿಂದ ನಾಯಕಿಯಿಂದ ಯಾರಿಗೂ ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ. ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ. ಆ ಥರದ್ದೊಂದು ಸಿನಿಮಾ. ಈ ಸಿನಿಮಾದಲ್ಲಿ ಏನಿದೆ ಅಂದರೆ 27 ಗ್ರಾಮ್ ಇದೆ. ಪ್ರತಿ ಮನುಷ್ಯನ ಉಸಿರಿನ ಭಾರ 27 ಗ್ರಾಮು. ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ. ಸಿನಿಮಾ ನೋಡಿದ್ಮೇಲೆ ನೋಡ್ತಾನೆ ಪಕ್ಕದಲ್ಲಿ ಕೂತಿರುವವನ ಉಸಿರಾಟ ನಿಮಗೆ ತಾಗಿದರೆ, ಆ ಪ್ರೇಮದ ಹುಡಿ ನಿಮಗೆ ತಾಗಿದರೆ ನಾವು ಗೆದ್ದಿದ್ದೀವಿ ಅಂತ ಅರ್ಥ. ಆ ಉಸಿರಾಟ ನಿಮ್ಮಲ್ಲೂ ಇದೆ. ಆ 27 ಗ್ರಾಮ್ ನಮ್ಮಿಂದ ನಿಮಗೆ ಬಂದಿದೆ ಅಂತ ಅರ್ಥ. ಈ ಸಿನಿಮಾದಲ್ಲಿ ಒಂದು ರೇಷ್ಮೆ ಹುಳು ಇದೆ ನಗನ. ನೀನೇ ಅದರ ತಟ್ಟೆ ಹಾಕಿರೋನು, ಅದ್ರ ನೂಲು ತೆಗೆದಿರೋನು ನೀನೇ. ಒಂದು ರೇಷ್ಮೆ ಹುಳು ತನ್ನ ನೂಲನ್ನು ತೆಗೆದು ಹೇಗೆ ತನ್ನನ್ನು ತಾನು ಅಂತ್ಯ ಮಾಡಿಕೊಂಡು ಮುಂದಕ್ಕೆ ಹೊರಟೋಗುತ್ತೋ ಆ ಥರದ್ದು ಚಂದನೆಯ ಒಂದು ಸಿನಿಮಾ ಇದೆ. ಈ ಸಿನಿಮಾದಲ್ಲಿರೋದು ಇಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.